ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 4 ಸೆಮ್ ಇತಿಹಾಸ ವಿಷಯದಲ್ಲಿ ಬರುವ ಅಕ್ಬರ್ನ ಜೀವನ ಮತ್ತು ಸಾಧನೆಗಳು ಅಥವಾ ಅಕ್ಬರ್ನ ದಂಡಯಾತ್ರೆಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೋಡೋಣ. ನಿಮಗೆ ಪರೀಕ್ಷೆಯಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆಯಾಗಿರುತ್ತದೆ. ಇದನ್ನು ಸುಲಭವಾಗಿ ಬರೆಯಬಹುದು ಮತ್ತು ಅವನ ದಂಡಯಾತ್ರೆಗಳು 20 ದಂಡಯಾತ್ರೆಗಳನ್ನು ಒಳಗೊಂಡಿದೆ. ಅದರಲ್ಲಿ ನೀವು 12 ಅಥವಾ 13 ಬರೆದರೆ ಸಾಕು. ನಾವು ಈಗ ಅಕ್ಬರ್ನ ಜೀವನವನ್ನು ನೋಡೋಣ. ಅಕ್ಬರನು ಮೊಘಲ್ ಸಾಮ್ರಾಜ್ಯದ ಸುಲ್ತಾನರಲ್ಲಿ ಮಹಾನ್ ವ್ಯಕ್ತಿಯಾಗಿ ಮಹಾಶಯನಾಗಿದ್ದಾನೆ. ಅಕ್ಬರ್ನ ಆರಂಭ ಜೀವನ. ಜಲಾಲುದ್ದೀನ್ ಮಹಮ್ಮದ್ ಅಕ್ಬರನು ಹುಮಾಯೂನ್ ಮತ್ತು ಹಮೀದಾ ಬಾನು ಬೇಗಂರ ಮಗನಾಗಿ ಕ್ರಿಸ್ತಶಕ 1542 ಅಕ್ಟೋಬರ್ 15ರಂದು ಅಮರಕೋಟೆಯ ರಾಜ ರಾಣವೀರ ಸಾವಲನ ಮನೆಯಲ್ಲಿ ಜನಿಸಿದನು. ಆಗ ತಂದೆ ಹುಮಾಯೂನ್ ರಾಜ್ಯವನ್ನು ಕಳೆದುಕೊಂಡು ದೇಶಭ್ರಷ್ಟನಾಗಿ ಅಲೆಯುತ್ತಿದ್ದರಿಂದ ಮಗನ ಜನ್ಮೋತ್ಸವವನ್ನು ಆಚರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಮಗನ ಜನನೋತ್ಸವವನ್ನು ಜನರಿಗೆ ಕಸ್ತೂರಿಯನ್ನು ಹಂಚುವ ಮೂಲಕ ಆಚರಿಸಿದನು. ಕಾರಣ, ನನ್ನ ಮಗನ ಕೀರ್ತಿಯು ಒಂದಾನೊಂದು ದಿನ ಈ ಕಸ್ತೂರಿಯ ಪರಿಮಳದಂತೆ ವಿಶ್ವಾದ್ಯಂತ ಹರಡಲಿದೆ ಎಂದು ತಿಳಿಸಿದನು. ಹುಮಾಯೂನನು ಅಲೆಮಾರಿ ಜೀವನ ಸಾಗಿಸುವುದರಿಂದ ಅಕ್ಬರ್ ಬಾಲ್ಯ ಜೀವನ ಸುಖಕರವಾಗಿರಲಿಲ್ಲ. ಹುಮಾಯೂನ್ ಶಾ ತಹಮಾಸ್ಪನ ಆಶ್ರಯ ಬಯಸಿ ಪರ್ಷಿಯಾಕ್ಕೆ ತೆರಳುವಾಗ ಅಕ್ಬರನನ್ನು ಕಂದಹಾರದಲ್ಲಿ ಸಹೋದರ ಅಸ್ಕಾರಿಯ ಆಶ್ರಯದಲ್ಲಿ ಬಿಟ್ಟು ಹೋದನು. ಅಸ್ಕಾರಿಯ ಪತ್ನಿ ಅಕ್ಬರನ ಪಾಲನೆ ಪೋಷಣೆ ಮಾಡಿದಳು. ಹುಮಾಯೂನ್ ಕಂದಹಾರವನ್ನು ವಶಪಡಿಸಿಕೊಂಡಾಗ ತಂದೆ ಮಗನ ಸಮಾಗಮವಾಯಿತು. ಹುಮಾಯೂನನು ಅಕ್ಬರನ ಶಿಕ್ಷಣಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದನು. ಪಾಲನೆ, ಪೋಷಣೆ ಮಾಡಲು ದಾಯಿಗಳನ್ನು ನೇಮಿಸಿದನು. ಅವರಲ್ಲಿ ಜೀಜಾ ಅನಗಾ ಇವನ ಮೇಲೆ ತುಂಬ ಪ್ರಭಾವ ಬೀರಿದಳು. ಆದರೆ ಅಕ್ಬರ್ ಅಕ್ಷರಾಭ್ಯಾಸದಲ್ಲಿ ವಿಶೇಷ ಆಸಕ್ತಿ ತೋರದೆ ಕುದುರೆ ಸವಾರಿ, ಶಸ್ತ್ರಾಸ್ತ್ರ ತರಬೇತಿ, ಬೇಟೆಗಳಲ್ಲಿ ಹೆಚ್ಚು ಆಸಕ್ತಿ ತೋರಿದನು. ಹುಮಾಯೂನನು ವಯಸ್ಸಿಗೆ ಬಂದ ಅಕ್ಬರನನ್ನು ಗಜ್ನಿ ಮತ್ತು ಲಾಹೋರ್ಗಳ ಗವರ್ನರನ್ನಾಗಿ ನೇಮಿಸಿದನು ಮತ್ತು ಹಿಂಡಾಲ್ ಮಗಳನ್ನು ಅಕ್ಬರನಿಗೆ ವಿವಾಹ ಮಾಡಿದನು. ಕ್ರಿಸ್ತಶಕ 1555ರಲ್ಲಿ ಹುಮಾಯೂನ್ ದೆಹಲಿಯಲ್ಲಿ ಮರಣ ಹೊಂದಿದಾಗ ಈ ವಿಷಯ ತಿಳಿದ ಅಕ್ಬರನ ಪೋಷಕನಾದ ಬೈರಾಮ್ ಖಾನನು ಜೀಜಿ ಅನಗಾಳ ಮಗ ಕ್ರಿಸ್ತಶಕ 1556 ಫೆಬ್ರವರಿ 14ರಂದು ಕಲಾನಪುರದಲ್ಲಿ ಅಕ್ಬರನನ್ನು ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಘೋಷಿಸಿದನು. ಭಾರತದ ರಾಜಕೀಯ ಸ್ಥಿತಿ. ಅಕ್ಬರನು ಸಿಂಹಾಸನಕ್ಕೆ ಬಂದಾಗ ಭಾರತದ ರಾಜಕೀಯ ಸ್ಥಿತಿ ಉತ್ತಮವಾಗಿರಲಿಲ್ಲ. ದೆಹಲಿ ಸಿಂಹಾಸನ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಹುಮಾಯೂನ್ ಅಧಿಕಾರವನ್ನು ಪುನಃ ಪಡೆದು ಒಂದೇ ವರ್ಷದಲ್ಲಿ ಮರಣ ಹೊಂದಿದ್ದರಿಂದ ಭಾರತದ ಮೇಲೆ ಮೊಘಲರ ಪ್ರಾಬಲ್ಯ ಭದ್ರವಾಗಿರಲಿಲ್ಲ. ಉತ್ತರದಲ್ಲಿ ಸಿಂಧ್, ಮುಲ್ತಾನ್, ಕಾಶ್ಮೀರ್, ರಜಪೂತನ, ಗುಜರಾತ್ ಮತ್ತು ಬಂಗಾಲಗಳು, ದಕ್ಷಿಣದಲ್ಲಿ ಗೊಂಡವಾನ, ಒಡಿಸ್ಸಾ, ಖಾಂದೇಶ, ಡೆಕ್ಕನ್ದಲ್ಲಿ 5 ಮುಸ್ಲಿಂ ರಾಜ್ಯಗಳು ಸ್ವತಂತ್ರವಾಗಿದ್ದವು ಮತ್ತು ಕರಾವಳಿಯಲ್ಲಿ ಪೋರ್ಚುಗೀಸರು, ಹಂಪಿಯಲ್ಲಿ ವಿಜಯನಗರದ ಅರಸರು ಪ್ರಬಲರಾಗಿದ್ದರು. ಸೂರ್ ದೊರೆ ಸಿಕಂದ್ ಸೂರ್ ಪಂಜಾಬದಲ್ಲಿ, ಬದಖ್ಶಾದಲ್ಲಿ ಮಿರ್ಜಾ ಸುಲೇಮಾನ್, ಕಾಬೂಲ್ನಲ್ಲಿ ಮಿರ್ಜಾ ಮಹಮ್ಮದ್ ರಾಜಕೀಯ ಪ್ರಾಬಲ್ಯಕ್ಕಾಗಿ ಹೋರಾಟ ನಡೆಸಿದ್ದರು.
ಮಹಮ್ಮದ್ ಆದಿಲ್ ಶಾಹನ ಪ್ರಧಾನಮಂತ್ರಿ ಮತ್ತು ದಂಡನಾಯಕನಾದ ಹೇಮು ದೆಹಲಿ ಆಗ್ರಾಗಳನ್ನು ಹಿಡಿದುಕೊಂಡು ಅಕ್ಬರನಿಗೆ ಪ್ರಬಲ ವಿರೋಧ ಒಡ್ಡಿದನು. ಈ ಎಲ್ಲ ಸಮಸ್ಯೆಗಳೊಂದಿಗೆ ಆಂತರಿಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಮೊದಲು ಅಂತಃಪುರದ ಸ್ತ್ರೀಯರ ಕಾರಬಾರ. ಸಾಕುತಾಯಿ ಜೀಜಿ ಅನಗ ಅವಳ ಮಗ ಆಜಂಖಾನರ ಪ್ರಭಾವಕ್ಕೆ ಒಳಗಾದನು. ಇವರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದರು, ಮನ ಬಂದಂತೆ ವರ್ತಿಸುತ್ತಿದ್ದರು ಮತ್ತು ಆರಂಭದಲ್ಲಿ ರಾಜನಿಷ್ಠೆಯಿಂದ ವರ್ತಿಸಿದ ಬೈರಮ್ ಖಾನ್ ಕ್ರಮೇಣ ಹದ್ದುಮೀರಿ ವರ್ತಿಸತೊಡಗಿದನು. ಈ ಎಲ್ಲ ಸಮಸ್ಯೆಗಳನ್ನು ದಿಟ್ಟತನದಿಂದ ಎದುರಿಸಿದ ಅಕ್ಬರ್ ತನ್ನ ಸ್ಥಾನಮಾನವನ್ನು ಭದ್ರಪಡಿಸಿಕೊಂಡನು. ತದನಂತರ ಎರಡನೇ ಪಾಣಿಪತ್ ಕದನ. ಸುಲ್ತಾನ್ ಆದಿಲ್ ಶಾನ ಮಂತ್ರಿ ಮತ್ತು ದಂಡನಾಯಕ ಹೇಮು ಅಕ್ಬರ್ ಅಧಿಕಾರಕ್ಕೆ ಬಂದುದನ್ನು ವಿರೋಧಿಸಿದನಲ್ಲದೆ ದೆಹಲಿ ಆಗ್ರಾಗಳನ್ನು ವಶಪಡಿಸಿಕೊಂಡನು. ಇದು ಹೇಮು ಮತ್ತು ಅಕ್ಬರ್ನ ನಡುವಿನ ಸಂಘರ್ಷಕ್ಕೆ ಕಾರಣವಾಯಿತು. ಹೇಮು ಮೂಲತಃ ರೇವಾರಿ ಪಟ್ಟಣದ ನಿವಾಸಿಯಾಗಿದ್ದು ಹಿಂದೂ ವರ್ಗಕ್ಕೆ ಸೇರಿದವನು. ಬಾಲ್ಯದಲ್ಲಿ ರೇವಾರಿ ಪಟ್ಟಣದಲ್ಲಿ ಉಪ್ಪು ಮಾರುತ್ತಿದ್ದನು. ಇವನ ಕರ್ತವ್ಯನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ತಿಳಿದ ಸುಲ್ತಾನ್ ಇವನನ್ನು ಕರೆದು ತನ್ನ ಸೇವಕನನ್ನಾಗಿ ನಂತರ ಸೈನಿಕನನ್ನಾಗಿ ನೇಮಿಸಿದನು. ತನ್ನ ಸ್ವಸಾಮರ್ಥ್ಯದಿಂದ ಸೇನಾಪತಿಯಾಗಲು ನೇಮಕಗೊಂಡನು. ಇವನ ಕಾರ್ಯಚಟುವಟಿಕೆಗಳನ್ನು ಮೆಚ್ಚಿದ ಸುಲ್ತಾನ್ ತನ್ನ ಪ್ರಧಾನ ಮಂತ್ರಿಯಾಗಿ ನೇಮಿಸಿದನು. ಮುಸ್ಲಿಂ ದೊರೆಗಳ ಕಾಲದಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಿದ ಪ್ರಥಮ ಹಿಂದೂ ಪ್ರಧಾನಮಂತ್ರಿ ಎಂಬ ಕೀರ್ತಿಗೆ ಪಾತ್ರನಾದನು. ಇವನು ಅನೇಕ ಯುದ್ಧಗಳಲ್ಲಿ ಜಯ ಸಾಧಿಸಿದ್ದಲ್ಲದೆ ದೆಹಲಿ ಆಗ್ರಾಗಳನ್ನು ಹಿಡಿದುಕೊಂಡು ಮಹಾರಾಜ ವಿಕ್ರಮಾದಿತ್ಯ ಎಂಬ ಬಿರುದು ಧರಿಸಿದನು. ಬೈರಮ್ ಖಾನ್ 1556-1560. ಬೈರಮ್ ಖಾನ್ ಪರ್ಷಿಯಾದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಸಾಮಾನ್ಯ ವ್ಯಕ್ತಿ. ಬಾಬರ್ನ ಆಳ್ವಿಕೆಯ ಕಾಲದಲ್ಲಿ ಸೇವೆಗೆ ಸೇರಿದನು. ಹುಮಾಯೂನನ ಆಡಳಿತಾವಧಿಯಲ್ಲಿ ನಿಷ್ಠಾವಂತನಾಗಿ ಕಾರ್ಯನಿರ್ವಹಿಸಿದನು. ಹುಮಾಯೂನನ ಮರಣಾನಂತರ ಅಕ್ಬರ್ನ ಪೋಷಕನಾಗಿ ರಾಜ್ಯಾಡಳಿತದ ಎಲ್ಲ ಕಾರ್ಯವನ್ನು ನಿರ್ವಹಿಸಿದನು. ಅಕ್ಬರ್ನ ಶಿಕ್ಷಣದ ವ್ಯವಸ್ಥೆ ಮಾಡಿದನು. ಮೀರ್ ಅಬ್ದುಲ್ ಲತೀಫ್ ಎಂಬುವನು ಶಿಕ್ಷಕನನ್ನಾಗಿ ನೇಮಿಸಿದನು. ಮೊಘಲ್ ಸಾಮ್ರಾಜ್ಯ ರಕ್ಷಕನಾದ ಬೈರಮ್ ಖಾನ್ ಧೀರ ಯೋಧ, ಚಾಣಾಕ್ಷ, ಪ್ರಾಮಾಣಿಕ, ಬುದ್ಧಿವಂತನಾಗಿದ್ದು ಕ್ರಿಸ್ತಶಕ 1559ರಲ್ಲಿ ಗ್ವಾಲಿಯರ್, ಜಾನಪುರ, ಸಂಬಲ, ಅಜ್ಮೀರ್ಗಳನ್ನು ಗೆದ್ದು ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಸಿದನು. ಎರಡನೇ ಪಾಣಿಪತ್ ಕದನದಲ್ಲಿ ಮೊಘಲರು ಜಯಿಸಲು ಬೈರಮ್ ಖಾನ್ ಕಾರಣನಾದನು. ದೆಹಲಿ ಆಗ್ರಾಗಳನ್ನು ವಶಪಡಿಸಿಕೊಂಡು ಅಕ್ಬರ್ನನ್ನು ದೆಹಲಿ ಸಿಂಹಾಸನಕ್ಕೆ ತಂದು ಮೊಘಲರಿಗೆ ಅಮೂಲ್ಯ ಸೇವೆ ಸಲ್ಲಿಸಿದನು. ಅಕ್ಬರನು ಬೈರಮ್ ಖಾನ್ನನ್ನು ವಿಶೇಷ ಗೌರವದಿಂದ ಕಾಣುತ್ತಿದ್ದನಲ್ಲದೆ ಖಾನ್ ಎಂಬ ಬಿರುದು ನೀಡಿದ್ದನು. ಹುಮಾಯೂನ್ನ ಸಹೋದರಿಯ ಮಗಳಾದ ಸಲೀಮಾ ಬೇಗಂಳನ್ನು ಮದುವೆಯಾಗುವ ಮೂಲಕ ಬೈರಮ್ ಖಾನ್ ರಾಜವಂಶದ ರಕ್ತ ಸಂಬಂಧಿಯಾದನು ಮತ್ತು ತನ್ನ ದಕ್ಷ ಬಿಗುವಿನ ಆಡಳಿತದಿಂದ ಹೆಸರು ಗಳಿಸಿದನು. ಖಾನನು ಈ ಎಲ್ಲ ಪ್ರಗತಿಯನ್ನು ಸಹಿಸದ ಸುನ್ನಿ ಪಂಗಡದವರು, ಅಧಿಕಾರಿಗಳು, ನೊಬಲರು, ಅಂತಃಪುರದ ರಾಣಿವಾಸದವರು ಬೈರಮ್ ಖಾನನ ಅಂತ್ಯಕ್ಕೆ ಕಾರಣರಾದರು. 18 ವರ್ಷದ ಅಕ್ಬರ್ ಅಧಿಕಾರ ವಹಿಸಿಕೊಂಡು ಬೈರಮ್ ಖಾನನಿಗೆ ಮಕ್ಕಾ ಯಾತ್ರೆ ಕೈಗೊಳ್ಳುವಂತೆ ಸೂಚಿಸಿದನು. ಅಕ್ಬರ್ನ ಆಜ್ಞೆಯಂತೆ ಬೈರಮ್ ಖಾನ್ ಮಕ್ಕಾ ಯಾತ್ರೆ ಕೈಗೊಂಡಾಗ ಮಾರ್ಗ ಮಧ್ಯದಲ್ಲಿ ಕೊಲೆಯಾದನು.
ಹೀಗೆ ಮೊಘಲ್ ಸಾಮ್ರಾಜ್ಯದ ನಿಷ್ಠಾವಂತ ಹಾಗೂ ಪ್ರಾಮಾಣಿಕನ ಅಂತ್ಯವಾಯಿತು. ಖಾನನ ಅಂತ್ಯದ ನಂತರ ಅಕ್ಬರ್ನ ಸಾಕು ತಾಯಿ ಜೀಜಿ ಅನಾಗ ಆಡಳಿತದಲ್ಲಿ ಹಸ್ತಕ್ಷೇಪ ನಡೆಸಿದಳು. ಅದನ್ನು ಫರದ್ ಸರ್ಕಾರ ಎಂದು ಕರೆಯಲಾಗಿದೆ. ಅವಳ ಮರಣದ ನಂತರ ಅಕ್ಬರ್ ಸ್ವತಂತ್ರ ಆಡಳಿತ ನಡೆಸಿದನು. ಅಕ್ಬರ್ನ ದಂಡಯಾತ್ರೆಗಳು ಯಾವ ರೀತಿಯಾಗಿ ನಡೆಸಿದನೆಂಬುದನ್ನು ತಿಳಿಯೋಣ. ಅಕ್ಬರ್ನ ದಂಡಯಾತ್ರೆಗಳು: ಮೊದಲನೇ ದಂಡಯಾತ್ರೆ ಮಾಳ್ವದ ದಂಡಯಾತ್ರೆ. ಅಕ್ಬರನು ಮಾಳ್ವದ ಮೇಲೆ ಪ್ರಥಮ ದಂಡಯಾತ್ರೆ ಮಾಡಿದನು. ಆಗ ಬಾಜ್ ಬಹದ್ದೂರ್ ಎಂಬ ದೊರೆ ಆಳ್ವಿಕೆ ಮಾಡುತ್ತಿದ್ದು, ಆಡಳಿತದ ಕಡೆಗೆ ಗಮನ ಕೊಡದೆ ನೃತ್ಯ, ಸಂಗೀತ, ಮನರಂಜನೆಯಲ್ಲಿ ಕಾಲ ಕಳೆಯುತ್ತಿದ್ದನು ಮತ್ತು ಸುಂದರ ಪತ್ನಿ ರೂಪವತಿಯೊಡನೆ ಸರಸ ಸಲ್ಲಾಪದಲ್ಲಿ ನಿರತನಾಗಿದ್ದನು. ಇದೇ ಸಮಯ ಸಾಧಿಸಿ ಅಕ್ಬರ್ ಆಜಂ ಖಾನನ ನೇತೃತ್ವದಲ್ಲಿ ಮಾಳ್ವದ ಮೇಲೆ ದಾಳಿ ಮಾಡಿದನು. ಬಾಜ್ ಬಹದ್ದೂರ್ ಸೋತು ಪಲಾಯನ ಮಾಡಿದನು. ಮಾಳ್ವದ ಅಪಾರ ಸಂಪತ್ತು ಮೊಘಲರ ವಶವಾಯಿತು. ರಾಣಿ ರೂಪಾವತಿ ವಿಷ ಸೇವನೆ ಮಾಡಿದಳು. ಅಕ್ಬರ್ ಆಜಂ ಖಾನನನ್ನು ಮಾಳ್ವದ ಗವರ್ನರ್ ಎಂದು ನೇಮಿಸಿದನು. ಆದರೆ ಆಜಂ ಖಾನ್ ದುರಾಡಳಿತ ನಡೆಸಿದ್ದರಿಂದ ಅವನನ್ನು ಅಧಿಕಾರದಿಂದ ತೆಗೆದು ಪೀರ್ ಮಹಮ್ಮದ್ ನನ್ನು ಮಾಳ್ವದ ಗವರ್ನರ್ ಎಂದು ನೇಮಿಸಲಾಯಿತು. ಬಾಜ್ ಬಹದ್ದೂರ್ ಪುನಃ ಮಾಳ್ವವನ್ನು ವಶಪಡಿಸಿಕೊಳ್ಳಲು ಮಾಡಿದ ಪ್ರಯತ್ನ ವಿಫಲವಾಗಿದ್ದರಿಂದ ಮೊಘಲರಲ್ಲಿ ಸೇವೆಗೆ ಸೇರಿದನು. ಎರಡನೆಯದು ಚಿನಾರ್ ಕೋಟೆಯ ಆಕ್ರಮಣ. ಜಾನಪುರದ ಗವರ್ನರ್ ಖಾನ್ ಜಮಾನ್ ಚಿನಾರ್ ಕೋಟೆಯಲ್ಲಿ ಆಡಳಿತ ನಡೆಸುತ್ತಿದ್ದು, ಸ್ವತಂತ್ರ ದೊರೆಯ ಹಾಗೆ ವರ್ತಿಸುತ್ತಿದ್ದನು. ಅದನ್ನು ನೋಡಿದ ಅಕ್ಬರ್ ಅವಿಧೇಯತೆಯಿಂದ ನಡೆದುಕೊಂಡನು. ಆದ್ದರಿಂದ ಅಕ್ಬರ್ ಜಾನಪುರದ ಮೇಲೆ ದಾಳಿ ಮಾಡಿದನು. ಹೆದರಿದ ಖಾನ್ ಜಮಾನ್ ಶರಣಾಗತನಾದನು. ಮೂರನೆಯದು ಮೆರ್ತ ಆಕ್ರಮಣ. ಕ್ರಿಸ್ತಶಕ 1562 ಮೆರ್ತ ರಾಜ್ಯವು ಜೈಮಲ್ಲನ ಅಧೀನದಲ್ಲಿತ್ತು. ಮೊಘಲರು ಮಿರ್ಜಾ ಶರಾಫುದ್ದೀನನ ನೇತೃತ್ವದಲ್ಲಿ ಮೆರ್ತ ಕೋಟೆಯ ಮೇಲೆ ದಾಳಿ ಮಾಡಿದರು. ಈ ಕದನದಲ್ಲಿ ಸೋತ ಜೈಮಲ್ಲ ಪಲಾಯನ ಮಾಡಿದನು. ಮೊಘಲ್ ಸೈನ್ಯ ಕೋಟೆಯನ್ನು ಪ್ರವೇಶಿಸಿ ಒಳಗಿದ್ದ ಸುಮಾರು 700 ರಜಪೂತರನ್ನು ಕೊಲೆ ಮಾಡಿತು. ನೆಕ್ಸ್ಟ್, ಅಂಬರ್ದ ಆಕ್ರಮಣ. 1562ರಲ್ಲಿ ಅಕ್ಬರನು ಅಜ್ಮೀರದ ಸೂಫಿ ಸಂತ ಶೇಖ್ ಮೊಹಿನುದ್ದೀನ್ ಚಿಶ್ತಿಯ ಸಮಾಧಿಗೆ ಯಾತ್ರೆ ಕೈಗೊಂಡಿದ್ದನು. ಮಾರ್ಗದಲ್ಲಿ ಅಂಬರ್ದ ದೊರೆ ಬಿಹಾರಿ ಮಲ್ಲ ಅಕ್ಬರನಿಗೆ ಶರಣಾಗತನಾದನು. ತನ್ನ ಮಗಳು ಜೋಧಾಬಾಯಿ ಮೆರಿಯಂ ಉಜ್ ಜಮಾನಿ ನನ್ನು ಅಕ್ಬರನಿಗೆ ವಿವಾಹ ಮಾಡಿಕೊಟ್ಟನು. ಅವಳು ಮುಂದಿನ ಚಕ್ರವರ್ತಿ ಜಹಾಂಗೀರನಿಗೆ ಜನ್ಮ ನೀಡಿದಳು. ಗೊಂಡವನದ ಆಕ್ರಮಣ. ಗೊಂಡವನದ ದೊರೆ ದಳಪತ್ ಶಾ ಮರಣ ಹೊಂದಿದ್ದರಿಂದ ಅವನ ರಾಣಿ ವಿಧವೆ ದುರ್ಗಾವತಿ ತನ್ನ ಅಪ್ರಾಪ್ತ ಮಗ ವೀರನಾರಾಯಣನ ಪರವಾಗಿ ರಾಜ್ಯಭಾರ ಮಾಡುತ್ತಿದ್ದಳು. ಅಪ್ರತಿಮ ಸುಂದರಿಯಾದ ಈ ಚಾಂದೇಲ ರಾಜಕುಮಾರಿ ದುರ್ಗಾವತಿ ಅಪ್ರತಿಮ ಶೂರಳಾಗಿದ್ದು, ಅಕ್ಬರನಿಗೆ ತಲೆಬಾಗಲು ನಿರಾಕರಿಸಿದಳು. ಆದ್ದರಿಂದ ಅಕ್ಬರ್ ಅಸಫ್ ಖಾನನ ನೇತೃತ್ವದಲ್ಲಿ ಸೈನ್ಯ ಕಳುಹಿಸಿದನು. ಈ ಹೋರಾಟದಲ್ಲಿ ವೀರನಾರಾಯಣ ವೀರಮರಣ ಹೊಂದಿದನು. ರಾಣಿ ದುರ್ಗಾವತಿ ಮರಣಾಂತಿಕ ಗಾಯಗೊಂಡಳು. ವೈರಿಗಳ ಕೈಗೆ ಸಿಕ್ಕು ಅಪಮಾನ ಎದುರಿಸುವುದಕ್ಕಿಂತ ಮರಣ ಲೇಸೆಂದು ತನ್ನ ಖಡ್ಗದಿಂದ ಇರಿದುಕೊಂಡು ಪ್ರಾಣ ಬಿಟ್ಟಳು. ಅಪಾರ ಸಂಪತ್ತು ಹಾಗೂ ಗೊಂಡವನ ಮೊಘಲರ ವಶವಾಯಿತು. ಮೇವಾಡದ ಆಕ್ರಮಣ. ಮೇವಾಡ ಮಹತ್ವದ ರಾಜ್ಯವಾಗಿತ್ತು. ಅದರ ರಾಜಧಾನಿ ಚಿತ್ತೋಡ. ಇಲ್ಲಿ ರಜಪೂತ ದೊರೆ ಉದಯ್ ಸಿಂಗನು ಆಳ್ವಿಕೆ ಮಾಡುತ್ತಿದ್ದನು. ಇದು ಮೊಘಲರ ಅಧೀನಕ್ಕೆ
ಒಳಪಡದ ಒಂದೇ ಒಂದು ಹಿಂದೂ ರಾಜ್ಯವಾಗಿತ್ತು. ಸಂಗ್ರಾಮ ಸಿಂಹನ ಮಗನಾದ ಉದಯ್ ಸಿಂಗ್ ಅಕ್ಬರ್ ಅಧೀನತೆಯನ್ನು ತಿರಸ್ಕರಿಸಿದಲ್ಲದೆ ಅವನನ್ನು ಅಶುದ್ಧ ವಿದೇಶಿಯ ಎಂದು ಕರೆದನು ಮತ್ತು ಮಾಳ್ವಾದ ದೊರೆ ಬಾಜ್ ಬಹದ್ದೂರನಿಗೆ ಆಶ್ರಯ ನೀಡಿದ್ದನು. ಈ ಕಾರಣವಾಗಿ ಅಕ್ಬರನು ಕ್ರಿಸ್ತ ಶಕ 1567ರಲ್ಲಿ ಚಿತ್ತೋಡ್ ದುರ್ಗದ ಮೇಲೆ ಮಾಡಿದನು. 5 ತಿಂಗಳ ಕಳೆದರೂ ಅಭೇದ್ಯ ಕೋಟೆಯನ್ನು ಭೇದಿಸಲಾಗಲಿಲ್ಲ. ಜೈಮಲ್ಲನ ಮರಣದ ನಂತರವೇ ಕೋಟೆ ಮೊಘಲರ ವಶವಾಯಿತು. ಉದಯ್ ಸಿಂಗನು ಪಾರಾಗಿ ಅರಾವಲಿ ಬೆಟ್ಟಗಳಲ್ಲಿ ಆಶ್ರಯ ಪಡೆದನು. ಅರಮನೆಯ ಸ್ತ್ರೀಯರು ಜೋಹರ್ ಆಚರಿಸಿದರು. ವೀರವೇಷದಿಂದ ಹೋರಾಡಿದ ಫತೇಹ್ ಸಿಂಗನು ಮರಣ ಹೊಂದಿದನು. ದುರ್ಗವನ್ನು ಪ್ರವೇಶಿಸಿದ ಅಕ್ಬರ್ 30,000 ರಜಪೂತರನ್ನು ಕೊಲೆ ಮಾಡಿದನಲ್ಲದೆ ಅಸಫ್ ಖಾನನ್ನು ಮೆವಾಡದ ಗವರ್ನರ್ನೆಂದು ನೇಮಿಸಿ ರಾಜಧಾನಿಗೆ ಹಿಂತಿರುಗಿದನು. ರಣಥಂಬೋರ್ ಆಕ್ರಮಣ. ರಣಥಂಬೋರದಲ್ಲಿ ರಜಪೂತ ದೊರೆ ರಾಜ ಸುರ್ಜನ್ ರಾಯ್ ಆಳ್ವಿಕೆ ಮಾಡುತ್ತಿದ್ದನು. ಅವನು ಅತ್ಯಂತ ಬಲಾಢ್ಯ ಕೋಟೆಯನ್ನು ಹೊಂದಿದ್ದನು. ಸುರ್ಜನ್ ರಾಯನು ಮೆವಾಡದ ಸಾಮಂತನಾಗಿದ್ದನು. ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿರಲಿಲ್ಲ. ಅಕ್ಬರನು ಕ್ರಿಸ್ತ ಶಕ 1569ರಲ್ಲಿ ರಣಥಂಬೋರ್ ಮೇಲೆ ದಾಳಿ ಮಾಡಿದನು. 1.5 ತಿಂಗಳ ಹೋರಾಟದ ನಂತರ ಗೆಲುವು ಸಾಧ್ಯವಿಲ್ಲವೆಂದು ತಿಳಿದಾಗ ಸುರ್ಜನ್ ರಾಯ್ ಶರಣಾಗತನಾದನು ಮತ್ತು ಅಕ್ಬರನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡನು. ಅಕ್ಬರನು ಈ ಯುದ್ಧದ ನಂತರ ಕಾಲಿಂಜರ್ ಆಕ್ರಮಣ ಮಾಡಿದನು. ಕಾಲಿಂಜರ್ ಆಕ್ರಮಣ 1569. ಕಾಲಿಂಜರದಲ್ಲಿ ರೇವಾ ವಂಶದ ರಾಜ ರಾಮಚಂದ್ರ ಆಳ್ವಿಕೆ ಮಾಡುತ್ತಿದ್ದನು. ಅಕ್ಬರನು ಕ್ರಿಸ್ತ ಶಕ 1569ರಲ್ಲಿ ಮಜ್ನನ್ ಖಾನ್ ಕಕ್ಷಾಲ್ನ ನೇತೃತ್ವದಲ್ಲಿ ಕಾಲಿಂಜರ ಮೇಲೆ ದಾಳಿಗೆ ಕಳುಹಿಸಿದನು. ರಾಮಚಂದ್ರನು ವಿಶೇಷ ಪ್ರತಿಭಟನೆ ಮಾಡದೆ ಶರಣಾಗತನಾದನು. ಕೋಟೆಯನ್ನು ವಶಪಡಿಸಿಕೊಂಡ ಮೊಘಲರು ರಾಮಚಂದ್ರನಿಗೆ ಜಹಗೀರ್ ನೀಡಿದನು. ಮಾರ್ವಾದ ಆಕ್ರಮಣ 1570. ರಜಪೂತರ ಪ್ರಬಲ ರಾಜ್ಯಗಳಾದ ಚಿತ್ತೋರ್ ಮತ್ತು ರಣಥಂಬೋರ್ಗಳು ಮೊಘಲ್ ವಶವಾದಾಗ ಹೆದರಿದ ಸಣ್ಣಪುಟ್ಟ ರಜಪೂತ ರಾಜ್ಯಗಳು ಅಕ್ಬರನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡವು. ಜೋಧ್ಪುರದ ರಾಜ ಚಂದ್ರಸೇನನು ಸ್ವತಃ ಶರಣಾಗತನಾದನು. ಬಿಕನೇರ್ದ ಕಲ್ಯಾಣಮಲ್ಲ ಮತ್ತು ಹರಯಾರರು ತಮ್ಮ ಪುತ್ರಿಯರನ್ನು ಅಕ್ಬರನಿಗೆ ವಿವಾಹ ಮಾಡಿಕೊಟ್ಟು ಸಂಬಂಧ ಬೆಳೆಸಿದರು. ಗುಜರಾತ್ ಆಕ್ರಮಣ 1572. ಅಕ್ಬರನು ಗುಜರಾತ್ ಮೇಲೆ ಆಕ್ರಮಣ ಮಾಡಲು ಕೆಲವು ಪ್ರಮುಖ ಕಾರಣಗಳಿದ್ದವು. ಗುಜರಾತ್ ಸಮೃದ್ಧ ಪ್ರಾಂತ್ಯವಾಗಿತ್ತು. ಪಶ್ಚಿಮ ರಾಷ್ಟ್ರಗಳೊಡನೆ ವ್ಯಾಪಾರ ಸಂಪರ್ಕ ಹೊಂದಲು ಸೂರತ್, ಕ್ಯಾಂಬೆ, ಬ್ರೋಚ್ಗಳಲ್ಲಿ ಪ್ರಮುಖ ಬಂದರುಗಳನ್ನು ಹೊಂದಿತ್ತು. ಮಕ್ಕಾ ಯಾತ್ರೆಗೆ ಹೋಗಲು ಯೋಗ್ಯ ಮಾರ್ಗವಾಗಿತ್ತು ಮತ್ತು ಗುಜರಾತಿನ ದೊರೆ ಮುಜಫರ್ ಶಾ ದುರ್ಬಲ ದೊರೆಯಾಗಿದ್ದನು. ಮೊಘಲ್ ಶತ್ರು ಮಿರ್ಜರಿಗೆ ಆಶ್ರಯ ನೀಡಿದ್ದನು. ಈ ಎಲ್ಲ ಕಾರಣದಿಂದ ಅಕ್ಬರ್ ಗುಜರಾತ್ ಮೇಲೆ ಕ್ರಿಸ್ತ ಶಕ 1572ರಲ್ಲಿ ದಾಳಿ ಮಾಡಿ ಅಹಮದಾಬಾದನ್ನು ವಶಪಡಿಸಿಕೊಂಡನು. ಮುಜಫರ್ ಶಾ ಶರಣಾಗತನಾದನು. ಮಿರ್ಜಾ ಅಜೀಮ್ ಕೋಕ್ ಅನ್ನನ್ನು ಗುಜರಾತದ ಗವರ್ನರ್ ನೇಮಿಸಿದನು. ಬಿಹಾರ್ ಮತ್ತು ಬಂಗಾಲ್ ಆಕ್ರಮಣ. ಸೂರ್ ದೊರೆ ಶೇರ್ ಶಾಹನ ಕಾಲದಲ್ಲಿ ಸುಲೇಮಾನ್ ಕರಾನಿ ಎಂಬುವನು ಬಿಹಾರದ ಗವರ್ನರ್ನಾಗಿದ್ದನು. ಸೂರ್ ಸಾಮ್ರಾಜ್ಯದ ಪತನದ ನಂತರ ಅವನು ಸ್ವಾತಂತ್ರ್ಯವನ್ನು
ಘೋಷಿಸಿಕೊಂಡನಲ್ಲದೆ ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡನು. ತನ್ನ ರಾಜಧಾನಿಯನ್ನು ಗೌರದಿಂದ ತಾಂಡಾಕ್ಕೆ ವರ್ಗಾಯಿಸಿದನು. ಅವನ ಆಳ್ವಿಕೆಗೆ ಬಂಗಾಲ, ಬಿಹಾರ, ಒರಿಸ್ಸಾಗಳು ಒಳಗೊಂಡಿದ್ದವು. ಇವನು ಕ್ರಿಸ್ತಶಕ 1572ರಲ್ಲಿ ಮರಣ ಹೊಂದಿದ ನಂತರ ಇವನ ಮಗ ದಾವೂದ್ ಅಧಿಕಾರಕ್ಕೆ ಬಂದನು. ದಾವೂದನು ಅಕ್ಬರನ ಸಾರ್ವಭೌಮತ್ವವನ್ನು ಮುಂದುವರೆಸಲಿಲ್ಲ, ಕಷ್ಟವನ್ನು ನಿಲ್ಲಿಸಿದನು. ತನ್ನ ಹೆಸರಿನಲ್ಲಿಯೇ ತಾನು ಸ್ವತಂತ್ರವೆಂದು ಖುತ್ಬಾ ಹೊರಡಿಸಿದನು ಮತ್ತು ಮೊಘಲ್ ಸಾಮ್ರಾಜ್ಯದ ಗಡಿ ಪ್ರದೇಶಗಳ ಮೇಲೆ ದಾಳಿ ಮಾಡಿದನು. ಇದರಿಂದ ಕುಪಿತನಾದ ಅಕ್ಬರ್ ತಾನೇ ಕ್ರಿಸ್ತಶಕ 1574ರಲ್ಲಿ ಬಿಹಾರದ ಮೇಲೆ ದಾಳಿ ಮಾಡಿ ದಾವೂದನ್ನು ಸೋಲಿಸಿ ಓಡಿಸಿದನು. ಸೇನಾ ನಾಯಕರಾದ ಮುನಿಮಖಾನ್ ಮತ್ತು ತೋದರಮಲ್ಲರು ಬಂಗಾಳ ಮತ್ತು ಒರಿಸ್ಸಾಗಳನ್ನು ವಶಪಡಿಸಿಕೊಂಡರು. ಪುನಃ ಬಂಗಾಲವನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ದಾವೂದ್ ಮರಣ ಹೊಂದಿದನು. ಅಕ್ಬರನು ಖಾನ್ ಜಹಾನ್ ಎಂಬುವನನ್ನು ಬಂಗಾಲ ಮತ್ತು ಬಿಹಾರಗಳ ಗವರ್ನರ್ನಾಗಿ ನೇಮಿಸಿದನು. ನಿಮಗೆ ಇದು ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಯಾಗಿರುತ್ತದೆ. ನೀವು ಅಲ್ಲಿ 12 ಅಥವಾ 13 ದಂಡಯಾತ್ರೆಗಳನ್ನು ಬರೆದು ವಿವರಣೆ ಬರೆದ್ರೆ ಸಾಕು. ನಿಮ್ಗೆ ಇನ್ನಿಷ್ಟು ಬೇಕಂತಂದರೆ ಇಲ್ಲಿದ್ದಾವೆ, ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ, ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ಳಿ. ಇಪ್ಪತ್ತು ಅಕ್ಬರನ ದಂಡಯಾತ್ರೆಗಳು ಇವೆ. ಅಕ್ಬರ್ನ ಸಾಮ್ರಾಜ್ಯ ವಿಸ್ತಾರ. ಅಕ್ಬರ್ನ ನಿರಂತರ ಯಶಸ್ವಿ ದಂಡಯಾತ್ರೆಗಳಿಂದ ಮೊಘಲ್ ಸಾಮ್ರಾಜ್ಯವು ಭಾರತದಲ್ಲಿ ವ್ಯಾಪಕನಾಗಿ ವಿಸ್ತೃತಗೊಂಡಿತು. ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಮಹಮ್ಮದ್ ನಗರದವರೆಗೆ, ಪಶ್ಚಿಮದಲ್ಲಿ ಕಂದಹಾರದಿಂದ ಪೂರ್ವದಲ್ಲಿ ಬಂಗಾಳದವರೆಗೆ ವ್ಯಾಪಿಸಿತ್ತು. ಅಕ್ಬರನ ವಿರೋಧಿ ದಂಗೆಗಳು ಯಾವ ರೀತಿ ಇವೆ ನೋಡಿ. ಇದಿಷ್ಟು ಅಕ್ಬರ್ನ ಸೈನಿಕ ಸಾಧನೆಗಳು ಅಥವಾ ಅಕ್ಬರ್ನ ದಂಡಯಾತ್ರೆಗಳು ಆಗಿವೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಕ್ಬರ್ನ ಧಾರ್ಮಿಕ ನೀತಿಯನ್ನು ಕುರಿತು ವಿವರಿಸೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ಮತ್ತೆ ಯಾವ ಕ್ಲಾಸ್ ಮಾಡಬೇಕೆಂಬುದನ್ನು ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ನಾವು ನೋಟ್ಸ್ ಕೂಡ ಸೆಂಡ್ ಮಾಡ್ಬೋದು.